ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ವಿನಯ್ ಕುಮಾರ್. ನನ್ನ ತಂದೆ ಹೆಸರು ಚೆನ್ನಪ್ಪ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಮೆದಕ್. ನಾನು ಭ್ರಷ್ಟಾಚಾರದ ವಿಷಯದ ಮೇಲೆ ಭಾಷಣೆಯನ್ನು ಮಾಡುತ್ತಿದ್ದೇನೆ. ಭ್ರಷ್ಟಾಚಾರ ಎಂದರೆ ತಪ್ಪು ದಾರಿಯಲ್ಲಿ ಹೋಗಿ ಹಣವನ್ನು ಗಳಿಸುವುದನ್ನು ಭ್ರಷ್ಟಾಚಾರ ಎಂದು ಕರೆಯುತ್ತೇವೆ. ನಮ್ಮ ಸಮಾಜದಲ್ಲಿ ಹಲವಾರು ರಾಜಕೀಯ ವ್ಯಕ್ತಿಗಳಾಗಿರಬಹುದು ಹಾಗೂ ಪೊಲೀಸ್ ಅಧಿಕಾರಿಗಳು, ಶಿಕ್ಷಕರು, ಹಲವಾರು ವ್ಯಕ್ತಿಗಳು ಲಂಚವನ್ನು ತಗೊಂಡು ಅವರ ಮನೆಯೊಳಗೆ ಹಣವನ್ನು ಜಾಸ್ತಿ ಸಂಗ್ರಹಿಸುತ್ತಿದ್ದಾರೆ ಹಾಗೂ ಬಡವರ ಬಳಿ ಅತಿ ಹೆಚ್ಚು ಹಣವನ್ನು ಲಂಚವಾಗಿ ತಗೊಳ್ಳುತ್ತಿದ್ದಾರೆ. ಈಗ ಲಂಚವನ್ನು ತಗೊಳ್ಳುವವರನ್ನು ಶಿಕ್ಷಿಸಬೇಕೆಂದು ಸರ್ಕಾರಕ್ಕೆ ನನ್ನ ವಿನಂತಿ. ಹಾಗೂ ರಾಜಕೀಯದಲ್ಲಿ, ಕಾನೂನಿನಲ್ಲಿ ನಾವು ಮೇಲು ಜಾತಿ ಕೆಳಗಿನ ಜಾತಿ ಮಾಡಬೇಡದೆಂದು ಹೇಳಿದ್ದಾರೆ. ಆದರೆ ಯಾವುದಾದರೂ ಪರೀಕ್ಷೆ ಬರೆಯಕ್ಕೆ ನಾವು ಹೋದಾಗ ಅಲ್ಲಿ ಕಡಿಮೆ ಜಾತಿ ಇದ್ದವರಿಗೆ ಕಡಿಮೆ ಅಂಕಗಳನ್ನು ತಗೊಂಡವರು ಅವರನ್ನು ಪಾಸ್ ಮಾಡುತ್ತಾರೆ. ಆದರೆ ಮೇಲಿನ ಜಾತಿಯವರಿಗೆ ಪಾಸ್ ಮಾಡುವುದಿಲ್ಲ. ಮತ್ತು ಯಾವುದಾದರೂ ಆಫೀಸ್ಗಳಿಗೆ ಹೋದಾಗ ಲಂಚ ಕೇಳಿ ದೊಡ್ಡವರ ಬಳಿ ಕೇಳಿಸಿಕೊಂಡು ಮೇಲಿನ ಜಾತಿಯವರು ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದಾರೆ ಹಾಗೂ ಕೆಳಗಿನ ಜಾತಿಯವರಿಗೆ ಕೆಲಸ ಮಾಡುವುದಿಲ್ಲ. ಸರ್ಕಾರವೇ ಮೇಲು ಕೆಳಗೆ ಮಾಡುತ್ತಿದ್ದರೆ ನಾವು ಯಾಕೆ ಮಾಡಬಾರದು ಸರ್? ಧನ್ಯವಾದಗಳು.